ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ಚಪ್ಪಾಳೆ ಬರಲಿ ರಾಧಾಕೃಷ್ಣ ಹೆಬ್ಬಾರ್ ಅವರಿಗೆ. ಸಮರ್ಪಣೆಯನ್ನ ಮಾಡಲಾಗ್ತದೆ. ಶ್ರೀಯುತ ಸಿದ್ದು ಕಲ್ಲೂರ್. ಅಭಿನಂದನೆಗಳು. ನಮ್ಮ ಮುಂದಿನ ಅತಿಥಿ ಗಣ್ಯರು ಸನ್ಮಾನ್ಯ ಡಾಕ್ಟರ್ ಯೋಗಿ ನಾರಾಯಣ ಅವರು. ಅನಂತ್ ಕುಮಾರ್ ಎಂ ರವರು ತಯಾರಾಗಿರಬೇಕು. ಶ್ರೀಯುತ ಚಿದಾನಂದ ವೈ ಭಜಂತ್ರಿ ಅವರು ಕೂಡ ತಯಾರಾಗಿರಬೇಕು. ಅಭಿನಂದನೆಗಳು. ರಾಘವೇಂದ್ರ ನಾಯಕ್. ಆರ್ಮಿಗೆ ಸ್ವಲ್ಪ ಹಿಂಟ್ಸ್ ಕೊಟ್ಟು ಮಾತಾಡ್ತಾರೆ. ಜನರಲ್ ಕಾರ್ಯಪ್ಪ ಮತ್ತು ಮಾತಾಡ. ಜನರಲ್ ಕಾರ್ಯಪ್ಪಗೆ KM ಕಾರ್ಯಪ್ಪ ಅಂತ. KM ಅಂತಂದ್ರೆ ಏನು ಹೇಳಿ? KM ಅಂದ್ರೆ ಏನು? ಕೊಡಂಡೀರ ಕಾರ್ಯಪ್ಪ. ಕಾರ್ಯಪ್ಪಗೆ KREPPA ಬರಬೇಕಾಗಿತ್ತ? CA ಏನು ಬಂತು? ಕನ್ನಡದಲ್ಲಿ ಏನಾದರೂ C ಯೂಸ್ ಮಾಡ್ತಾರೆ ಕಾರ್ಯಪ್ಪಗೆ. ಅವ್ರು C ಯೂಸ್ ಮಾಡ್ತಾರೆ ಯಾಕೆ? ನೀವೇನಾದ್ರು ಗೊತ್ತಾ? ಅವ್ರು ಬ್ರಿಟಿಷ್ ಕಾಲದಲ್ಲಿ ಹೋಗಿ ಬ್ರಿಟಿಷ್ನವ್ರ ಜೊತೆಲಿ ಇದ್ರು. ಬ್ರಿಟಿಷ್ನವ್ರಿಗೆ ಕರಿಯಪ್ಪ, ಇದನ್ನು ಕನ್ನಡದವ್ರು ಕರಿಯಪ್ಪ ಬಿಳಿಯಪ್ಪ ಕರಗಪ್ಪ ಅಂತ ಮಾಡ್ಕೋತಾರೆ. ಅವ್ರು ಕಾರ್ಯಪ್ಪನ ಕನ್ನಡ ಗೊತ್ತಿರಲಿಲ್ಲ. ಅದಕ್ಕೆ ಕೋಳಿಯಪ್ಪ ಅಂದ್ಕೊಂಡು ಅದು C ಅವರೇ ಮಾಡಿದ್ರು. ಈ ಬಿಗಮ್ ಕಾರ್ಯಪ್ಪ, ನಡಂಡೇರ ಕಾರ್ಯಪ್ಪ. ಇದು ನಮ್ಮ ಕರ್ನಾಟಕದಿಂದ ಹುಟ್ಟಿ ನಮ್ಮ ಕನ್ನಡಿಗರ ಮೊದಲನೇ ಆರ್ಮಿ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್. ಮತ್ತೆ CNC ಅಂತ ಕೇಳಿದ್ದೀರಾ? CNC ಅಂತ ಏನು ಹೇಳಿ? ಯಾರಾದ್ರು ಗೊತ್ತಾ? ಗೊತ್ತಿಲ್ವಾ? ಹಿಂದಕ್ಕೆ ಹೋಗಿಲ್ಲ. ನಮ್ಮ ಕನ್ನಡದ ಸುದ್ದಿನೇ ಗೊತ್ತಿಲ್ಲ. 17ನೇ ಶತಮಾನದಲ್ಲಿ ರಾಣಿ ವೇಲು ನಾಚಿಯಾರ್ ಅಂತ ಒಬ್ಬಿದ್ರು ತಮಿಳ್ನಾಡಲ್ಲಿ. ಗೊತ್ತಾ? ಗಂಗಾ ಇದ್ರದ್ದು ಪ್ರಾಂತ್ಯ ಅದು ಶಿವಗಂಗಾ ಪ್ರಾಂತ್ಯ. ವೆರಿ ಗುಡ್. ಶಿವಗಂಗಾ ಪ್ರಾಂತ್ಯದಲ್ಲಿ ರಾಣಿ ವೇಲು ನಾಚಿಯಾರ್ 17ನೇ ಶತಮಾನದ ಸ್ವತಂತ್ರ ಹೋರಾಟಗಾರಿ. ಅದಾದ್ಮೇಲೆ ರಾಣಿ ಇದಕ್ಕೆ ಬಂದ್ಬಿಡ್ತೀರಾ? ಝಾನ್ಸಿ ರಾಣಿ ಬರ್ತೀರಾ? ಇನ್ನೂ ಬಂದಿಲ್ಲ. ಎರಡನೇದು ಕರ್ನಾಟಕದ 1878-29 ಯಾರು ಬಂದ್ರು? ಕಿತ್ತೂರು ರಾಣಿ ಚೆನ್ನಮ್ಮ ಕೇಳಿದ್ದೀರಲ್ಲ?
ಇಬ್ಬರೇ ನಮ್ಮ ಕರ್ನಾಟಕದ ಸ್ವತಂತ್ರ ಹೋರಾಟ ಕಿತ್ತೂರಾಣಿ ಚೆನ್ನಮ್ಮ ಜೊತೆ ಸಂಗೊಳ್ಳಿ ರಾಯಣ್ಣ ಇದ್ದ ಅಲ್ವಾ? ಇಲ್ಲಿಂದಲೇ ಸ್ವತಂತ್ರ ಹೋರಾಟ ಆಗಿದ್ದು. ಕಿತ್ತೂರಾಣಿ ಚೆನ್ನಮ್ಮ ನೆಲೆ ಕೇಳಿದ್ರೆ ಬೀಸರಂತ ಹೆಂಗೆ ಹೇಳಿದ್ರು? ಕಪ್ಪ ಕೊಡಬೇಕಂತೆ, ಕಪ್ಪ. ನೀವೇನು ಉತ್ತಿದ್ದೀರಾ, ಬಿದ್ದಿದ್ದೀರಾ, ಮಳೆ ಬಿದ್ದಿದ್ದೀರಾ, ನಿಮಗೆ ಕೊಡಬೇಕು ಕಪ್ಪ ಅಂತ ಅವಾಜ್ ಹಾಕಿ ಓಡಿಸ್ತೋಳು ಬ್ರಿಟಿಷ್ನ ಕಿತ್ತೂರಾಣಿ ಚೆನ್ನಮ್ಮ ನಮ್ಮ ಕನ್ನಡ ಅಲ್ವಾ? ಕರ್ನಾಟಕದವ್ರಿಗೆ ಇಂಥಷ್ಟು ಗೊತ್ತೇ ಇಲ್ಲ, ಬಿಕಾಸ್ ಆಫ್ ಡ್ಯೂ ಟು ರಾಂಗ್ ಹಿಸ್ಟ್ರಿ ಅಲ್ವಾ? ಇದಾದ್ಮೇಲೆ ಬರ್ತಾರೆ ಮಂಗಳ ಪಾಂಡೆ. ಬುದ್ಧಿಜೀವಿಗಳು, ಉದ್ಯಮಿಗಳು, ಹೃದಯ ವೈಶಾಲ್ಯವಿರಂತ ಜನಗಳು ಏನಿದಾರಲ್ಲ, ಜಾಹೀರಾತು ಕೊಡೋದ್ರ ಮುಖಾಂತರ ಅವ್ರು ಅಲ್ಪ ಸ್ವಲ್ಪ ಅವರ ಜೀವನಕ್ಕೆ ಪೋಷಣೆ ಆಗುವಂಥದ್ದು ತಾವೆಲ್ಲ ಏನು ಕೊಡ್ತಾ ಇದ್ದೀರಲ್ಲ, ಇವತ್ತು ನಿಸ್ವಾರ್ಥವಾಗಿ ಭಾಳಷ್ಟು ಪತ್ರಕರ್ತರು ಹಗಲಿರುಳು ಶ್ರಮದ ಜೊತೆಗೆ ಇವತ್ತು ಜನತೆಯ ಧ್ವನಿಯಾಗಿ, ಜನತೆಯ ಪ್ರತಿಬಿಂಬವಾಗಿ, ಜನತೆಯ ಕನ್ನಡಿಯಾಗಿ ಸಾಕ್ತಾ ಇದ್ದಾರೆ. ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರು ಎನ್ನುವ ರೀತಿಯಲ್ಲಿ ಇವತ್ತೇನು ನೀವೆಲ್ಲ ಬಂದಿದ್ದೀರಲ್ಲ, ಇವತ್ತು ವೇದಿಕೆಗೆ ಕಳೆ ಇರೋದು ಇವತ್ತು ನಮಗಿನ ಬುದ್ಧಿಜೀವಿಗಳು, ಭಾಳಷ್ಟು ಹಿರಿಯರು, ಮೇಧಾವಿಗಳು ನಮ್ಮ ಮುಂದೆ ಇದ್ದೀರಿ. ಇಲ್ಲಿ ಸೀಟ್ಗಳು ಮುಖ್ಯ ಅಲ್ಲ ನಮಗೆ. ನೀವು ಏನು ಕೆಳಗಡೆ ಕೂತಿರಲ್ಲ, ನೀವಿದ್ರೆ ಮಾತ್ರ ಈ ವೇದಿಕೆಗೆ ಕಳೆ, ಈ ವೇದಿಕೆಗೆ ಗೌರವ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟಿದ್ದರೇನು ಇಲ್ಲದಿದ್ದರೇನು, ದೇವರು ಹಾಜರಾತಿ ಕೂಗಿದ ತಕ್ಷಣ ಎಲ್ಲವನ್ನು ಬಿಟ್ಟು, ಎಲ್ಲರನ್ನು ಬಿಟ್ಟು ಹೋಗಲೇಬೇಕು. ಅನ್ಯಾಯ ಅಕ್ರಮಗಳನ್ನು ಹಾಗೂ ಜನತೆಯ ಧ್ವನಿಯಾಗಿ ಇವತ್ತು ಕೆಲ ಪತ್ರಕರ್ತರು, ನಾನು ಎಲ್ಲ ಪತ್ರಕರ್ತರು, ಯಾಕಂದರೆ ನಮ್ಮ ಮಾಧ್ಯಮನೂ ಕುಲಗೆಡಿಸಿ ಹೋಗಿರೋಂಥದ್ದು ಇವತ್ತು ನಗ್ನ ಸತ್ಯ ನಿಮ್ಮ ಮುಂದೆ ಒಬ್ಬ ರಾಜ್ಯಾಧ್ಯಕ್ಷ ಆಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು TRP ದುಡ್ಡು ಹಿಂದೆ ಭಾಳಷ್ಟು ಪತ್ರಕರ್ತರು ಮಾರಾಟ ಆಗಿಬಿಟ್ಟಿದ್ದಾರೆ. ಇವತ್ತು ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರು ಒಂದು ಹೇಳಿದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಒಬ್ಬ ಪತ್ರಕರ್ತ 1000 ಭಯೋತ್ಪಾದಕರಿಗೆ ಸಮ. ನಿಜ, ಅದು ಕೂಡ. ಇದಕ್ಕೆ ವ್ಯವಸ್ಥೆ ಯಾಕೆ ಈ ವ್ಯವಸ್ಥೆ ಆಯ್ತು ಅಂತ ನಾವು ಚಿಂತನೆ ಮಾಡ್ತಾ ಹೋದಂಗೆಲ್ಲ ಇದಕ್ಕೆ ನಮ್ಮನ್ನು ಆಳುವಂಥ ಸರ್ಕಾರಗಳು ಇವತ್ತು ನಮಗೆ ಯಾವುದೇ ರೀತಿಯಿಂದ ಮೂಲ ಸೌಕರ್ಯ ಕೊಡ್ತಾ ಇಲ್ಲ. ಎರಡನೇದು, ನಮ್ಮ ಪತ್ರಿಕೆಯ ಮಾಲೀಕರು ವರದಿಗಾರಿಗೆ ಏನು ಸಲ್ಲಬೇಕು ಆ ದೃಷ್ಟಿಯಲ್ಲಿ ಇವತ್ತು ಇನ್ಸೂರೆನ್ಸ್ ಇರ್ಬೋದು, ಜೊತೆಗೆ ಕಾರ್ಮಿಕ ಕಾಯ್ದೆಗಳು ಇರ್ಬೋದು, ಜೊತೆಗೆ ಪೇ ಸ್ಲಿಪ್ ಕೊಡ್ತಾ ಇಲ್ಲ. ಇವೆರಡಿಲ್ದಾಗೆ ಪತ್ರಕರ್ತರು ಏನು ಮಾಡೋಕ್ಕೆ ಸಾಧ್ಯ? ಅವರು ತುತ್ತಿನ ಚೀಲ, ಅವ್ರು ನಂಬ್ಕೊಂಡಿರೋಂಥ ಹೆಂಡತಿ ಮಕ್ಕಳು ತುತ್ತಿನ ಚೀಲನೂ ತುಂಬಕ್ಕಾಗಿದೆ. ಮುನಿಸೇಕೆ ಮನವೇ 4 ದಿನದ ಈ ಬದುಕೆಂಬ ಸಂತೆಯಲ್ಲಿ ಎಂಬ ಈ ಅರ್ಥಗರ್ಭಿತ ಮಾತನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ನಿರೂಪಣೆ ಏನು ಮಾಡ್ತಾ ಇದ್ದಾರೆ ಮೇರಮ್ಮನ, ಇವತ್ತೇ ನಾನು ಫಸ್ಟ್ ನೋಡ್ತಾ ಇದ್ದೆ, ಅನೇಕ ಕಾರ್ಯಕ್ರಮಗಳು ನೋಡಿದ್ದೀನಿ. ಭಾಳಷ್ಟು ವಿದ್ಯುಕ್ತವಾಗಿ ಅಂಥ ಅರ್ಥಗರ್ಭಿತವಾಗಿ ಇವತ್ತು ನಿರೂಪಣೆ ಮಾಡ್ತಾ ಇದ್ದಾರೆ. ಅವರಿಗೂ ನನ್ನ ನಮನಗಳ ಜೊತೆಗೆ ಇವತ್ತು ನಮ್ಮ ಭರತನಾಟ್ಯ ಆಡಿದಂಥ ಒಂದು ಮಗು ನಿಜವಾಗ್ಲೂ ಎಲ್ಲೋ ತೊಗೊಂಡೋಯ್ತು ಈ ವೇದಿಕೆಯಲ್ಲಿ. ಅವ್ರ ತಾಯಿ ಮೊಗದಲ್ಲಿರೋಂಥ ಸಂತೋಷ, ಪಾಪ ವಿಡಿಯೋ ಮಾಡ್ತಾಯಿದ್ರು. ಎಷ್ಟು ಕೋಟಿ ಕೊಟ್ಟರು ಅದು ಸಿಗಲ್ಲ ಖಂಡಿತ. ಅಂಥ ಒಂದು ಖುಷಿ ಇವತ್ತು ನಿಜವಾಗೂ ನನ್ನ ದೃಷ್ಟಿಯಲ್ಲಿ ಒಬ್ಬ ಸುಖಿ ಜೀವಿ, ಒಬ್ಬ ಕೋಟ್ಯಾಧಿಪತಿ ಅಂತಂದರೆ ಹಗಲು ಇರುಳು ಕಷ್ಟ ಬಿದ್ದು ನೆಮ್ಮದಿಯಾಗಿ ಬೆವರು ಸುರಿಸಿ ಇನ್ನೊಬ್ಬರ ಜೋಬಿಗೆ ಕೈ ಹಾಕದೆ ಸ್ವತಂತ್ರದಿಂದ ಕಷ್ಟದಿಂದ ಏನು ಬದುಕ್ತಾನೆ, ರಾತ್ರಿ ಆದ ತಕ್ಷಣ ನೆಮ್ಮದಿಯಿಂದ ನಿದ್ದೆ ಮಾಡ್ತಾನೆ, ಅವನು ನಿಜವಾದ ಕೋಟ್ಯಾಧಿಪತಿ, ಅವನೇ ಸುಖಿ ಜೀವ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೊನೆಯದಾಗಿ ಒಂದು ಮಾತು ಹೇಳ್ತಾ ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾವು ವಿರಾಮ ತಗೊಳ್ತೀನಿ ಅಂತ ಈ ಕೊನೆಯ ವಾಕ್ಯದೊಂದಿಗೆ ನನಗೆ ಕೊಟ್ಟಂಥ ಒಂದು 4 ಮಾತು ಏನಿವತ್ತು ವೇದಿಕೆಯಲ್ಲಿ ಇರೋಂಥ ಗಣ್ಯರಿರ್ಬೋದು, ತಾವಿರ್ಬೋದು, ಸಂಪಾದಕರ ಸದಾಶಿವರಿಗೆ ಹೊಂದಿಸುತ್ತಾ, ಸ್ಮಶಾನವು ಘಮಘಮಿಸುತ್ತಿದೆ ಶವಗಳಿಗಿಟ್ಟ ಹೂಗಳಿಂದ, ಆದರೆ ಊರು ತುಂಬ ನಾರುತ್ತಿದೆ ಕೊಳೆತ ಕೆಟ್ಟ ಮನಸ್ಸುಗಳಿಂದ. ಆ ಕೊಳೆತ ಕೆಟ್ಟಂಥ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ನೀವಾಗಲಿ ನಾವಾಗಲಿ ಆಗಬಾರದೆಂಬ ಸವಿನಯ ಪ್ರಾರ್ಥನೆಯೊಂದಿಗೆ ಹಣ ಎಷ್ಟಿದ್ದರೇನು, ಋಣ ಇದ್ದರಷ್ಟೇ ಮಾತ್ರ ಜೀವನ ಅಂತ ಹೇಳೋದ್ರ ಜೊತೆಗೆ ಹಣೆ ಬರಹದಲ್ಲಿ ಜೀವನವಿಲ್ಲ,
ಹಣೆಯ ಒಂದೊಂದು ಕಷ್ಟಾರ್ಜಿತ ಬೆವರಿನ ಹನಿಯಲ್ಲಿ ನಮ್ಮ ಜೀವನ ಕಂಡುಕೊಳ್ಬೇಕಂತ ನಗ್ನ ಸತ್ಯವನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಹಾಜನಗಳ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರಿಗೆ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಹಿರಿಯರಿಗೆ ನಮಸ್ಕರಿಸುತ್ತಾ, ಇವತ್ತು ಭಾಳಷ್ಟು ಆಶ್ಚರ್ಯ ಜೊತೆಗೆ ಇವತ್ತು ಅನಿರೀಕ್ಷಿತವಾಗಿ ನಾನು ಈ ಒಂದು ಕಾರ್ಯಕ್ರಮದ ಅತಿಥಿಯಾಗಿ ಬಂದಿದ್ದೇನೆ. ಇವತ್ತು ಬೆಂಗಳೂರು ನಗರ ಜಿಲ್ಲಾ ಘಟಕದ ಒಂದು ಮೀಟಿಂಗನ್ನು ಇವತ್ತು ನಾನು ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರೆದಂಥ ಸಂದರ್ಭದಲ್ಲಿ ಭಾಳಷ್ಟು ಬಾಗಲಕೋಟೆ, ತಾಳಿಕೋಟೆ, ಬಿಜಾಪುರದಿಂದ ಎಲ್ಲ ನನ್ನ ಪತ್ರಕರ್ತ ಸ್ನೇಹಿತರು ಬಂದಿದ್ದಾರೆ. ಅವರೊಂದು ಇದ್ರ ಮೇಲೆ ನನಗೆ ಬಂದಾಗ ಭಾಳಷ್ಟು ಸಂತೋಷ ಆಯಿತು. ಇವತ್ತು ಶಾಸಕರ ಜನಸ್ಪಂದನ ಕನ್ನಡ ಮಾಸಿಕ ಪತ್ರಿಕೆ, ನಾನು ಹಿಂದೆ ಇನ್ನೊಂದು ಕೇಳಿದ್ದೆ, ನಮ್ಮೂರ ಶಾಸಕರನ್ನೋ ಒಂದು ಪತ್ರಿಕೆ ಇದೆ, ಅದನ್ನು ಮಾಸಪತ್ರಿಕೆ. ಇವತ್ತು ಶಾಸಕರ ಜನಸ್ಪಂದನೆ ಅವ್ರ ಮನೆಗಳಲ್ಲಿ ಶಾಸಕರು ತಮ್ಮ ಕ್ಷೇತ್ರದ ಜನಕ್ಕೋಸ್ಕರ ಮಾಡ್ತಾರಂಥ ಒಂದು ಕಾರ್ಯನ ಇವತ್ತು ನಮ್ಮ ಈ ಸಂಪಾದಕರಾದಂಥ ಸದಾಶಿವರು ಇರ್ಬೋದು, ಜೊತೆಗೆ ನಮ್ಮ ಆರ್.ಕೆ. ಅಂಜೂರವರು ಉಪಸಂಪಾದಕರು ಹೇಳಿದ್ದಾರೆ. ನಿಜವಾಗ್ಲೂ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹೃದಯಪೂರ್ವಕವಾಗಿ ಒಂದು ನಮನ ತಿಳಿಸ್ತಾ ಇದೆ. ಇವತ್ತು ನೋಡಿ, 80ನೇ ಸ್ವಾತಂತ್ರ್ಯೋತ್ಸವ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಸ್ಮರಣೆ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಸ್ಮರಣ ಕಾರ್ಯಕ್ರಮ, ಜೊತೆಗೆ ಕಾರ್ಗಿಲ್ ವಿಜಯ ದಿವಸ, ನಾಡಪ್ರಭು ಕೆಂಪೇಗೌಡರ ಜಯಂತಿ ಸಮಾರೋಹ, ಒಟ್ಟಿಗೆ ಇವನ್ನೆಲ್ಲ ಸೇರಿಸಿ ಮಾಡುವಂಥದ್ದು ಒಬ್ಬ ಚಿಂತಕರಿಗೆ ಮಾತ್ರ ಸಾಧ್ಯ. ಇವತ್ತು ಯಾವುದೋ ಒಂದು ಇದ್ಕೊಂಡ್ಬಿಟ್ಟು ಆಡಂಬರವಾಗಿ ಇವತ್ತು ಹೇಳಿದರು, ಗಟ್ಟಿ ಕಾಳುಗಳು 4 ಸಾಕು, 100 ಜನ ಕಟ್ಕೊಂಡು ಯಾರು ಏನು ಸಾಧನೆ ಮಾಡೋಕ್ಕಾಗಲ್ಲ. ಇವತ್ತು ಲೀಡರ್ ಅನ್ನೋರು ಕೇವಲ ಬೆರಳೆಣಕ್ಕೆ ಒಬ್ಬರು ಇಬ್ಬರೇ ಇರ್ತಾರೆ, ಅವ್ರ ಹಿಂದೆ ಫಾಲೋವರ್ಸ್ ಇರ್ತಾರೆ. ಆ ಲೀಡರ್ ಸ್ಥಾನದಲ್ಲಿ ಇವತ್ತು ಸಂಪಾದಕರು ಏನಿದ್ದಾರೆ, ಸದಾಶಿವರವರು ಇವತ್ತು ಮುನ್ನುಗ್ತಾ ಇದ್ದಾರೆ. ಆ ಒಂದು ಇದಕ್ಕೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಇಡೀ ದೇಶವನ್ನು ಆಳಂಥ ಒಂದು ಶಕ್ತಿ ಇವತ್ತು ಒಂದು ಪೆನ್ನು, ಒಂದು ಗನ್ನಿಗೆ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಇವತ್ತು ಎಲ್ಲ ಒಂದೊಂದೇ ಮಾಡಕ್ಕೆ ಹೋದ್ರೆ ಇಷ್ಟು ಒಟ್ಟಿಗೆ ಮಾಡಿದ್ರು ಇಷ್ಟೇ ಜನ, ಒಂದೊಂದೇ ಮಾಡ್ಲಿಕ್ಕೆ ಎಷ್ಟು ಜನ ಕರಿಬೇಕು ಅಂತ ನಿಮ್ಗೆ ಗೊತ್ತಿದೆ, ತುಂಬಾ ಕಷ್ಟ. ಅವಾಗಲೇ ಮತ್ತೆ ಹೇಳ್ತಾ ಇದ್ರು ಶಂಕರ್ ಅವರು, ಯಾಕಪ್ಪ ಇಷ್ಟು ಕಮ್ಮಿ ಜನ ಬಂದಿದ್ರೆ ಯಾಕೆ? ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ಲೋಕಣ್ಣ ಉಳ. ಎಂಡ ಮಾರುವವನು ದೂರದೆಲ್ಲೋ ಗೋಲ್ಡಿಂದ ಹಾಕಿದ್ರು ಹುಡ್ಕೊಂಡು ಹೋಗಿ ಕುಡಿಯುವರಂತೆ. ಹಂಗೆ ಎಂಡ ಮಾಡಿದ್ದ ವಿಜಯ ಮಲ್ಯ ಲಂಡನ್ ಸೇರಿದ, ಕಾಪಿ ಮಾರಿದ್ದ ಸಾಧಕ ನೀರ್ಪಾಲಾದ. ಯಾರು ಹೇಳಿ? ಕಾಪಿ ಡೇ ಸಿದ್ಧಾರ್ಥ. ಹಂಗೆ ಒಳ್ಳೇದಕ್ಕೆ ಯಾವುದಕ್ಕೂ ಸ್ಪಂದನೆ ಸಿಕ್ಕಲ್ಲ. ಈಗ ಇಷ್ಟನೇ ನೀವು ಬಂದಿದ್ದೀರಲ್ಲ, ಹೆಂಗ್ ಗೊತ್ತಾ, ಡಿಎಲ್ನವ್ರ ಬಗ್ಗೆ ಇದೇ ಮರ್ಯಾದೆನೇ ಕೊಡೋದಿಲ್ಲ. ನಿಜವಾಗ್ಲೂ ಪ್ರಾಣ ತಗೊಂಡ್ರು ಅವ್ರು ಆಗಿಲ್ಲ. ಹೋಗ್ಲಿ, ಯಾರಾದ್ರೂ ಒಬ್ರು ಕಾರಿಗೆ ಹೀರೋ ಹೆಸರು ಹೇಳಿ, ಹೂ ಇಸ್ ದ ಹೀರೋ ಕಾವಿ? ಗುಡ್, ಒಂದಾಯ್ತು. ನೀವು 6 ಬೇರೆ ಹೇಳ್ತೀರ, ಬೇರೆ ಹೇಳಿ. ಕಾರ್ಗಿಲ್ನಲ್ಲಿ ಮೇಜರ್ ಹೆಸರು ಮಾಡಿದನು ಕ್ಯಾಪ್ಟನ್ ಭತ್ತ. ಕೇಳಿದ್ದೀರಾ? ಕ್ಯಾಪ್ಟನ್ ಭತ್ತ ಕೇಳಿದ್ದೀರಾ? ವಿಕ್ರಮ್ ಬತ್ರ ಅಂತ ಈಸ್ ದ ಹೀರೋ. ಒಬ್ಬರೇ ಹೀರೋ ಅಲ್ಲ, ಅವ್ರು ಹೇಳಿದಾಗೆ ಕಾರ್ಯ ಇದ್ದಾನೆ, ವಿಕ್ರಮ್ ಬತ್ರ ಇದ್ದಾರೆ, ನಮ್ಮ ಕರ್ನಾಟಕದ ನವೀನ್ ನಾಗಪ್ಪ ಇದ್ದಾನೆ, ಅಶೋಕ್ ಪಾಂಡೆ ಇದ್ದಾನೆ, ಮಂಗಳ್ ಪಾಂಡೆ, ಅಶೋಕ್ ಪಾಂಡೆ ಒಬ್ಬ, ಮಂಗಳ್ ಪಾಂಡೆ ಒಬ್ಬ, ಜೋಗೀಂದ್ರ ಸಿಂಗ್ ಅಂತ.